ಇನ್ ಗುಲ್ಬರ್ಗಾ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಹಾಗೂ ಶಿವರಾಜ್ ಟಿ ಪಾಟೀಲ್ ಹಾಗೂ ಸ್ವಪ್ನ ರೆಡ್ಡಿ ಪಾಟೀಲ್ ಅವರ ಒಡೆತನದ ಏಕಮಾತ್ರ ಕಾಯಕ ಫೌಂಡೇಶನ್ ಎಜುಕೇಷನ್ ಟ್ರಸ್ಟ್, ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶಿವರಾಜ್ ಟಿ ಪಾಟೀಲ್ ಹಾಗೂ ಸ್ವಪ್ನ ರೆಡ್ಡಿ ಪಾಟೀಲ್ ಅವರ ಒಡೆತನದ ಏಕಮಾತ್ರ ಕಾಯಕ ಫೌಂಡೇಶನ್ ಎಜುಕೇಷನ್ ಟ್ರಸ್ಟ್ನ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಪೂರ್ವ ಕಾಲೇಜು 10 ಎಕರೆ ಜಾಗದಲ್ಲಿ ತೇಗ, ಬಿದಿರು ಮತ್ತು ಇನ್ನಿತರ ಗಿಡಮರಗಳ ನೈಸರ್ಗಿಕ ವಾತಾವರಣ ಹೊಂದಿದ ವಿಶಿಷ್ಟ ಹಾಗೂ ಅನನ್ಯ ಕಾಲೇಜು. ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ತರಗತಿ, ಪ್ರಯೋಗಾಲಯ ಹಾಗೂ ಕಂಪ್ಯೂಟರ್ ಲ್ಯಾಬ್, ಪರಿಣಿತ ಬೋಧಕರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನೀಟ್, IIT, JEE, ಗುಣಮಟ್ಟದ ಬೋಧನೆ, ನಿಯಮಿತ ಪರೀಕ್ಷೆಯ ಜೊತೆಗೆ ತತ್ಕ್ಷಣದ ಫಲಿತಾಂಶ, ಲಾಂಗ್ ಡೇ ಬೋರ್ಡಿಂಗ್ ಮತ್ತು ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಮತ್ತು ಸಾಂದರ್ಭಿಕ ವೈದ್ಯಕೀಯ ನೆರವು. ನಗರದ ಎಲ್ಲಾ ಬಡಾವಣೆಗಳಿಂದ ಸಾರಿಗೆ ಸಂಪರ್ಕ, ವಿದ್ಯಾರ್ಥಿಗಳ ಭೌತಿಕ ಹಾಗೂ ದೈಹಿಕ ಬೆಳವಣಿಗೆಗೆ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗೆ ಹೆಚ್ಚಿನ ಆದ್ಯತೆ. ಕಡ್ಡಾಯ ಕೋವಿಡ್ ನಿಯಮಗಳ ಪಾಲನೆ. ಪ್ರವೇಶ ಆರಂಭ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 968-615-6363, 916-492-1211. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಇನ್ ಗುಲ್ಬರ್ಗಾ ವಾಹಿನಿಯ ವೀಕ್ಷಕರಿಗೆಲ್ಲರಿಗೂ 75ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈಗ ವಾರ್ತೆಗಳ ಮುಖ್ಯಾಂಶಗಳು. 75ನೆಯ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ನಿಮಿತ್ತ ಕಲಬುರಗಿ ನಗರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಧ್ವಜಾರೋಹಣ ನೆರವೇರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಮುರುಗೇಶ್ ನಿರಾಣಿ. ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಜಯಂತಿ ಹಿನ್ನೆಲೆ ಸಚಿವ ಮುರುಗೇಶ್ ನಿರಾಣಿ ಅವರಿಂದ ನಮನ. 75ನೆಯ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಜಿಲ್ಲಾಧಿಕಾರಿ ಆವರಣದಲ್ಲಿ ಧ್ವಜಾರೋಹಣ ನೆರವೇರಿಸಿದ ಜಿಲ್ಲಾಧಿಕಾರಿ ವಿವಿ ಜೋಸ್ನಾ. ವಾರ್ತೆಗಳ ವಿವರ. 75ನೆಯ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಅಂಗವಾಗಿ ಕಲಬುರಗಿ ನಗರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿಯವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು. 75ನೆಯ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ನಿಮಿತ್ತ ಜಿಲ್ಲಾ ಉಸ್ತುವಾರಿ ಸಚಿವ ಮುರುಗೇಶ್ ನಿರಾಣಿಯವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು.
ಈ ಸಂದರ್ಭದಲ್ಲಿ ಸಂಸದರಾದ ಡಾಕ್ಟರ್ ಉಮೇಶ್ ಯಾದವ್, ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ಬಸವರಾಜ್ ಮತ್ತಿಮೂಡ್, ವಿಧಾನ ಪರಿಷತ್ನ ಶಾಸಕರಾದ ಬಿಜಿ ಪಾಟೀಲ್, ಸುನೀಲ್ ವಲ್ಯಾಪುರೈ, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ಅಧ್ಯಕ್ಷ ಚಂದು ಪಾಟೀಲ್, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಅಧ್ಯಕ್ಷೆ ಶಶಿಕಲಾ ಟೆಂಗಳಿ, ಪ್ರಾದೇಶಿಕ ಆಯುಕ್ತ ಡಾಕ್ಟರ್ ಎನ್ ವಿ ಪ್ರಸಾದ್, ಐಜಿಪಿ ಮನೀಶ್ ಖರ್ಬಿಕರ್, ಜಿಲ್ಲಾಧಿಕಾರಿ ವಿವಿ ಜೋಸ್ನಾ, ಪೊಲೀಸ್ ಆಯುಕ್ತ ಡಾಕ್ಟರ್ ವೈಎಸ್ ರವಿಕುಮಾರ್, ಎಸ್ಪಿ ಡಾಕ್ಟರ್ ಸಿಮಿ ಮೆರಿಯಂ ಜಾರ್ಜ್, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ದಿಲೀಶ್ ಶಶಿ, ಇನ್ನಿತರೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಇದ್ದರು. ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಸರ್ಕಾರದ ವತಿಯಿಂದ ಇದೇ ಮೊದಲನೇ ಬಾರಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು. ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವ ಮುರುಗೇಶ್ ನಿರಾಣಿ, ಕಲಬುರಗಿ ಲೋಕಸಭಾ ಸದಸ್ಯ ಡಾಕ್ಟರ್ ಉಮೇಶ್ ಯಾದವ್, ಜಿಲ್ಲಾಧಿಕಾರಿ ವಿವಿ ಜೋಸ್ನಾ ಹಾಗೂ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಶಂಕರ್ ವಾಡಿಕ್ಯಾಳ್ ಅವರು ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರಕ್ಕೆ ಪೂಜೆ ಮತ್ತು ಪುಷ್ಪಾರ್ಚನೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ದತ್ತಪ್ಪ ಸಾಗ್ನೂರ್ ಹಾಗೂ ಸಮುದಾಯದ ಮುಖಂಡರುಗಳಾದ ತಿಪ್ಪಣ್ಣ ಗುಂಡ್ಗುರ್ತಿ, ದೇವೇಂದ್ರಪ್ಪ ಎಸ್ ನಾಯ್ಕೋಡಿ, ನಾಗೇಂದ್ರಪ್ಪ ಪೂಜಾರಿ, ರವಿ ಪೂಜಾರಿ, ಶಿವಲಿಂಗ ಸೇರಿದಂತೆ ಜಿಲ್ಲಾ ಮಟ್ಟದ ಇತರೆ ಅಧಿಕಾರಿಗಳು ಮತ್ತಿತರರು ಪಾಲ್ಗೊಂಡಿದ್ದರು. 75ನೇಯ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಕಲಬುರಗಿ ನಗರದ ಜಿಲ್ಲಾಧಿಕಾರಿ ವಿವಿ ಜೋಸ್ನಾ ಅವರು ಜಿಲ್ಲಾಧಿಕಾರಿ ಆವರಣದಲ್ಲಿ ಧ್ವಜಾರೋಹಣ ನೆರವೇರಿಸಿದ್ದಾರೆ. 75ನೇಯ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಜಿಲ್ಲಾಧಿಕಾರಿ ವಿವಿ ಜೋಸ್ನಾ ಅವರು ಜಿಲ್ಲಾಧಿಕಾರಿ ಆವರಣದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. Flag hosting is over, madam. I seek your permission. WhatsApp the government. Governor, dismiss. ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಕಲಬುರಗಿ ನಗರದ ನೂತನ ವಿದ್ಯಾಲಯ ಸಂಸ್ಥೆಯಲ್ಲಿ 75ನೇಯ ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತ ಸಂಸ್ಥೆಯ ಅಧ್ಯಕ್ಷರಿಂದ ನೆರವೇರಿದ ಧ್ವಜಾರೋಹಣ.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಶಿವರಾಜ್ ಡಿ ಪಾಟೀಲ್ ಹಾಗೂ ಸ್ವಪ್ನ ರೆಡ್ಡಿ ಪಾಟೀಲ್ ಅವರ ಒಡೆತನದ ಏಕಮಾತ್ರ ಕಾಯಕ ಫೌಂಡೇಶನ್ ಎಜುಕೇಷನ್ ಟ್ರಸ್ಟ್ನ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಪೂರ್ವ ಕಾಲೇಜು 10 ಎಕರೆ ಜಾಗದಲ್ಲಿ ತೇಗ, ಬಿದಿರು ಮತ್ತು ಇನ್ನಿತರ ಗಿಡಮರಗಳ ನೈಸರ್ಗಿಕ ವಾತಾವರಣ ಹೊಂದಿದ ವಿಶಿಷ್ಟ ಹಾಗೂ ಅನನ್ಯ ಕಾಲೇಜು. ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ತರಗತಿ, ಪ್ರಯೋಗಾಲಯ ಹಾಗೂ ಕಂಪ್ಯೂಟರ್ ಲ್ಯಾಬ್, ಪರಿಣಿತ ಬೋಧಕರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನೀಟ್, IIT, JEE, ಗುಣಮಟ್ಟದ ಬೋಧನೆ, ನಿಯಮಿತ ಪರೀಕ್ಷೆಯ ಜೊತೆಗೆ ತತ್ಕ್ಷಣದ ಫಲಿತಾಂಶ, ಲಾಂಗ್ ಡೇ ಬೋರ್ಡಿಂಗ್ ಮತ್ತು ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಮತ್ತು ಸಾಂದರ್ಭಿಕ ವೈದ್ಯಕೀಯ ನೆರವು. ನಗರದ ಎಲ್ಲಾ ಬಡಾವಣೆಗಳಿಂದ ಸಾರಿಗೆ ಸಂಪರ್ಕ, ವಿದ್ಯಾರ್ಥಿಗಳ ಭೌತಿಕ ಹಾಗೂ ದೈಹಿಕ ಬೆಳವಣಿಗೆಗೆ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗೆ ಹೆಚ್ಚಿನ ಆದ್ಯತೆ. ಕಡ್ಡಾಯ ಕೋವಿಡ್ ನಿಯಮಗಳ ಪಾಲನೆ. ಪ್ರವೇಶ ಆರಂಭ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 968-615-6363, 916-492-1211. ವಿರಾಮದ ನಂತರ ಮತ್ತೊಮ್ಮೆ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿ ನಗರದ ನೂತನ ವಿದ್ಯಾಲಯ ಸಂಸ್ಥೆಯಲ್ಲಿ 75ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ನಗರದ ನೂತನ ವಿದ್ಯಾಲಯ ಮೈದಾನದಲ್ಲಿ ನೆರವೇರಿಸಲಾಯಿತು. ನಗರದ ನೂತನ ವಿದ್ಯಾಲಯ ಮೈದಾನದಲ್ಲಿ ನೂತನ ವಿದ್ಯಾಲಯ ಸಂಸ್ಥೆಯ ಅಧ್ಯಕ್ಷರು 75ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಹಾಗೂ ಕಾಲೇಜಿನ ಶಿಕ್ಷಕರು, ಉಪನ್ಯಾಸಕರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. जनगण मन अधिनायक जय हे भारत भाग्य विधाता, गंगा विंध्य हिमाचल यमुना में जागे, तब शुभाशीष मागे, गाहे तब जय गाथा. जय हे जय हे जय हे जय 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 हे. ನೇ ಸ್ವಾತಂತ್ರ್ಯ ದಿನಾಚರಣೆಯ ನಿಮಿತ್ತ ಕಲಬುರಗಿ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಆವರಣದಲ್ಲಿ ಕಾಂಗ್ರೆಸ್ ಸಮಿತಿ ಜಿಲ್ಲಾಧ್ಯಕ್ಷ ಜಗದೇವ್ ಗುತ್ತೇದಾರ್ ಅವರು ಧ್ವಜಾರೋಹಣ ನೆರವೇರಿಸಿದರು. ನಗರದ ಕಾಂಗ್ರೆಸ್ ಕಚೇರಿ ಆವರಣದಲ್ಲಿ 75ನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಜಗದೇವ್ ಗುತ್ತೇದಾರ್ ಅವರು, ಭಾರತದಲ್ಲಿ ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷರ ಆಳ್ವಿಕೆ ನಡೆಸಿ ಭಾರತೀಯರನ್ನೇ ದಬ್ಬಾಳಿಕೆ ಮಾಡ್ತಿದ್ದ ಅವರನ್ನ ದೇಶದಿಂದ ತೊಲಗಿಸಲು ಮಹಾತ್ಮ ಗಾಂಧಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ ಅನೇಕ ಕ್ರಾಂತಿಕಾರಿ ಮಹನೀಯರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದಿದ್ದಾರೆ. ಬ್ರಿಟಿಷರ 200 ವರ್ಷಗಳ ಬ್ರಿಟಿಷರು ಆಳಿದ ನಂತರ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಪಡೆಯಲಿಕ್ಕೋಸ್ಕರ ಹೋರಾಡಿದಂಥ ಚಳವಳಿಯಲ್ಲಿ ಭಾಗವಹಿಸಿದಂಥ ನಮ್ಮ ಪೂಜ್ಯ ಮಹಾತ್ಮ ಗಾಂಧೀಜಿಯವರು, ಗೋಪಾಲಕೃಷ್ಣ ಗೋಖಲೆ ಅವರು, ಟಿಳಕ್ ಅವರು, ಸುಭಾಷ್ ಚಂದ್ರ ಬೋಸ್ ಅವರು, ಚಂದ್ರಶೇಖರ್ ಆಜಾದ್ ಅವರು, ಹಾಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು, ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ, ಸಾಕಷ್ಟು ಜನ
ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿ ತ್ಯಾಗ ಬಲಿದಾನಗಳ ಅವರ ತ್ಯಾಗ ಬಲಿದಾನಗಳಿಂದ ನಮಗೆ ಸ್ವಾತಂತ್ರ್ಯ ದೊರಕಿದೆ. ಈ ಸ್ವಾತಂತ್ರ್ಯಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಕೊಡುಗೆ ನೀಡಿದೆ. ನಮ್ಮ ಕಾಂಗ್ರೆಸ್ ಪಕ್ಷ ಮೊದಲು ಮುಂಚೂಣಿಯಲ್ಲಿದ್ದು ಈ ಸ್ವಾತಂತ್ರ್ಯ ಪಡೆದುಕೊಂಡಿದೆ. ನಮ್ಮ ಕಾಂಗ್ರೆಸ್ ಪಕ್ಷದ ಮೊದಲನೇ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿ ಜವಾಹರ್ಲಾಲ್ ನೆಹರು ಅವರು ಮೊದಲನೇ ಪ್ರಧಾನಮಂತ್ರಿಗಳಾಗಿ ಈ ದೇಶಕ್ಕೆ ಸಾಕಷ್ಟು ಸೇವೆಯನ್ನು ಕೊಟ್ಟಿದ್ದಾರೆ. ಅವರ ತಂದೆಯವರು ಮೋತಿಲಾಲ್ ನೆಹರು ಅವರು ಕೂಡ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿ ಈ ದೇಶಕ್ಕಾಗಿ ತಮ್ಮ ತನು ಮನ ಧನದಿಂದ ಈ ದೇಶದ ಸಾಕಷ್ಟು ಸೇವೆಯನ್ನು ಮಾಡಿದ್ದಾರೆ. ಈ ಸ್ವಾತಂತ್ರ್ಯ ನಮಗೆ ಸಾಕಷ್ಟು ಸ್ವಾತಂತ್ರ್ಯ ಹೋರಾಟಗಾರರು ಈ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿ ಅವರ ತ್ಯಾಗ ಬಲಿದಾನದಿಂದ ನಮಗೆ ಇವತ್ತು ಸ್ವಾತಂತ್ರ್ಯ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಪ್ರತಿಯೊಬ್ಬ ರೈತರು ಹಾಗೂ ಗ್ರಾಹಕರು ಸ್ಪಂದಿಸುವ ಮತ್ತು ಪರಿಣಾಮಕಾರಿಯಾದ ಟ್ರ್ಯಾಕ್ಟರ್ ಹುಡುಕ್ತಿದ್ರೆ ಜಾನ್ ಡಿಯರ್ನ ಗೇರ್ ಪ್ರೋ ನೂತನ ಟ್ರ್ಯಾಕ್ಟರ್ ಬಹಳಷ್ಟು ಅನುಕೂಲಕರವಾದ ಟ್ರ್ಯಾಕ್ಟರ್ ಇದಾಗಿದೆ. ಸ್ವಾತಂತ್ರ್ಯ ಉತ್ಸವದ ಧ್ವಜಾರೋಹಣ ಅಂಗವಾಗಿ ಶ್ರೀ ಬಸವ ಅಗ್ರಿಟೆಕ್ ವತಿಯಿಂದ ಜಾನ್ ಡಿಯರ್ ಕಂಪನಿಯ ನೂತನ 5405 ಗೇರ್ ಪ್ರೋ ಟ್ರ್ಯಾಕ್ಟರ್ ಅನ್ನು ಗಣ್ಯರು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದ್ದಾರೆ. ನಗರದ ಶ್ರೀ ಬಸವ ಅಗ್ರಿಟೆಕ್ ಶೋರೂಮ್ನಲ್ಲಿ ಏರ್ಪಡಿಸಿದ ಜಾನ್ ಡಿಯರ್ನ ಗೇರ್ ಪ್ರೋ ನೂತನ ಟ್ರ್ಯಾಕ್ಟರ್ ಖರೀದಿಸಿದ ರೈತರಿಗೆ ಸನ್ಮಾನ ಮಾಡಲಾಯಿತು. ಜಾನ್ ಡಿಯರ್ 5405 ಗೇರ್ 463 HP ಇದು ಕಡಿಮೆ ಬಜೆಟ್ನ ಉನ್ನತ ದರ್ಜೆಯ ಟ್ರ್ಯಾಕ್ಟರ್ ಇದಾಗಿದೆ. ರೈತರು ಹಾಗೂ ಗ್ರಾಹಕರು ಅದ್ಭುತ ಟ್ರ್ಯಾಕ್ಟರ್ ಅನ್ನ ಹುಡುಕ್ತಿದ್ರೆ ಜಾನ್ ಡಿಯರ್ 5405 ಗೇರ್ ಪ್ರೋ ಟ್ರ್ಯಾಕ್ಟರ್ ಉತ್ತಮ ಉತ್ಪಾದನೆಯನ್ನ ನೀಡಲಿದೆ. ಜಾನ್ ಡೀರ್ 5405 ಸುಲಭವಾಗಿ ನಿಯಂತ್ರಿಸಬಹುದಾದ ಮತ್ತು ವೇಗವಾಗಿ ಸ್ಪಂದಿಸುವ ಟ್ರ್ಯಾಕ್ಟರ್ ಇದಾಗಿದೆ. ಜಾನ್ ಡೀರೆ 5405 ಗೇರ್ ಪ್ರೋ ಟ್ರ್ಯಾಕ್ಟರ್ ಡ್ಯೂಯಲ್ ಕ್ಲಚ್ ಅನ್ನು ಹೊಂದಿದೆ. ಇದು ನಯವಾದ ಮತ್ತು ಸುಲಭ ಕಾರ್ಯನಿರ್ವಹಣೆಯನ್ನು ಒದಗಿಸುತ್ತೆ. 5405 ಜಾನ್ ಡೀರ್ ಸ್ಟೀರಿಂಗ್ ಪ್ರಕಾರವು ಟ್ರ್ಯಾಕ್ಟರ್ನಿಂದ ಪವರ್ ಸ್ಟೀರಿಂಗ್ ಆಗಿದ್ದು ನಿಯಂತ್ರಿಸಲು ಸುಲಭ ಮತ್ತು ವೇಗದ ಪ್ರತಿಕ್ರಿಯೆಯನ್ನ ಪಡೆಯುತ್ತದೆ. ನಗರದ ಶ್ರೀ ಬಸವ ಅಗ್ರಿಟೆಕ್ನ ಮುಖ್ಯ ಕಚೇರಿಯಲ್ಲಿ ನಡೆದ ಟ್ರ್ಯಾಕ್ಟರ್ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಜಾನ್ ಡಿಯರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಸಹಾಯಕ ಮುಖ್ಯ ವ್ಯವಸ್ಥಾಪಕ ಪರಮೇಶ್ವರ್ ಬಿರಾದರ್ ಅವರು 5405 ಗೇರ್ ಪ್ರೋ ಟ್ರ್ಯಾಕ್ಟರ್ ರೈತರ ಅನುಕೂಲಕ್ಕಾಗಿ ಬಿಡುಗಡೆಗೊಂಡಿದೆ. ಈ ಜಾನ್ ಡಿಯರ್ ಕಂಪನಿ ಕೇವಲ ಭಾರತ ದೇಶ ಅಷ್ಟೇ ಅಲ್ಲದೆ ವಿದೇಶಗಳಲ್ಲೂ ಕಂಪನಿಗಳಿವೆ. ಈ ಟ್ರ್ಯಾಕ್ಟರ್ ರೈತರಿಗೆ ಬಹಳಷ್ಟು ಉಪಕಾರಿಯಾಗಿದೆ ಎಂದಿದ್ದಾರೆ. ಯಾವುದೋ ಹಬ್ಬ ಸೆಲೆಬ್ರೇಟ್ ಮಾಡಂಗಿಲ್ಲ, ನಾ ಹೇಳೋ ಹೋಗ್ತೀರಾ ಇಲ್ವಾ? 26 ಜನವರಿ ಇರಲಿ 15 ಆಗಸ್ಟ್ ಇರಲಿ ನೌಕರಿ ಮಾಡೋರಿಗೆ ಸುಟ್ಟಿ ಇರ್ತೈತೆ, ರೈತರು ಸುಟ್ಟಿ ಐತೆ ಇಲ್ಲಲ್ಲ, ಸತತವಾಗಿ ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ನಾವೇನು ವಿಚಾರ ಮಾಡಿದ್ವಿ ಅಂದರೆ ಈ ಒಂದು 15ನೇ ಆಗಸ್ಟ್ ನಾವು ರೈತರ ಜೊತೆ ಸೇರಿ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡೋಣ. ಅದ್ರ ಸಲುವಾಗಿ ಇಲ್ಲಿ ನಿಮ್ಮ ರೈತರಿಗೆ ಇವತ್ತು ಕರೆದಿದ್ದು. ಆ್ಯಂಡ್ ಇದೇ ಒಂದು ಅವಸರದಲ್ಲಿ ಸಾರೇ ಜಹಾಸೆ ಹೆಚ್ಚ ಎಲ್ಲದರಲ್ಲಿ ಬೆಸ್ಟ್ ಆಗಿರ್ತಕ್ಕಂಥ ಒಂದು ಟ್ರ್ಯಾಕ್ಟರ್ನ ರೈತರಿಗೆ ಪರಿಚಯ ಮಾಡಿಸೋದು. ಸೊ ಇದರಿಂದ ರೈತ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಉತ್ಪಾದಕತೆಯನ್ನು ಪಡೆಯೋದು, ಹೆಚ್ಚಿನ ರೀತಿಯಲ್ಲಿ ಅವರ ಕೆಲಸಗಳನ್ನು ಮಾಡೋದು. ಸೊ ರೈತ ಬೆಳೆದ ಅಂದರೆ ದೇಶ ಬೆಳೀತೈತಿ, ರೈತ ಬೆಳೆಯಲಿಲ್ಲ ಅಂದ್ರೆ ದೇಶ ಬೆಳೆಯೋದಿಲ್ಲ. ಯಾಕಂದರೆ ರೈತ ಇಡೀ ದೇಶದ ಜನತೆಯ ಅನ್ನದಾತ. ನೀವು ಒಂದು ವಿಚಾರ ಮಾಡಿ ನೋಡ್ರಿ, ರೈತ ಅನ್ನ ನಾ ಈ ಖರೀಫ್ ಸೀಸನ್ ಏನೂ ಬೆಳೆಯಂಗಿಲ್ಲ, ನಾ ರಜೆ ಮಾಡ್ತೀನಿ, ಏನಾಗ್ತೈತೆ ಪರಿಸ್ಥಿತಿ? ಭಾಳ ಗಂಭೀರ ಆಗ್ತೈತಲ್ಲ. 120 ಕೋಟಿ ಜನಸಂಖ್ಯೆ ಏನಿರೋದು ಐತಿ ಭಾರತ ದೇಶದಲ್ಲಿ, ಅದು ಆರಾಮಾಗಿ ಮಲಗ್ತೈತಿ, ಬೆಳಗ್ಗೆ ಬೇಗ ಏಳ್ತೈತಿ ಅನ್ನೋದಕ್ಕೆ ಕಾರಣ ಒಬ್ಬ ರೈತ. ಬಿಕಾಸ್ ಅವನು ರಜೆ ತಗೊಳ್ಳಾರ್ದೆ ಏನು ದುಡಿತಾನಲ್ಲ, ಆ ದುಡಿಮೆಯಿಂದ ಮಾತ್ರ ಭೂಮಿ ತಾಯಿ ಅವನಿಗೆ ಫಸಲನ್ನು ಕೊಡ್ತಾಳ. ಆ ಫಸಲನ್ನು ರೈತ ಮಾರ್ಕೆಟಲ್ಲಿ ಮಾರ್ತಾನ. ಅದರಿಂದ ಇಡೀ ಒಂದು ಏನು ನಮ್ಮದು ಸೃಷ್ಟಿ ಇದೆಯಲ್ಲ, ಜೀವರಾಶಿ ಏನಿದೆಯಲ್ಲ, ಅದು ಬದುಕ್ತಾ ಇರೋದು ಗೊತ್ತಾ ರೈತನಿಂದ. ಸೊ ಈ ಒಂದು ರೈತಗೆ ಹೆಂಗೆ ನಾವು ಸ್ಟ್ರಾಂಗ್ ಮಾಡಬೇಕು, ಈ ರೈತನ ಹೆಂಗೆ ನಾವು ಬಲಿಷ್ಠ ಮಾಡ್ಬೇಕಂತೇಳಿ ಜಾನ್ ಡಿಯರ್ 187 ವರ್ಷದಿಂದ ಸತತವಾಗಿ ರೈತನನ್ನು ಸದೃಢ ಮಾಡುವ ಕೆಲಸ ಮಾಡ್ತಾರೆ. ನಮ್ಮ ಕಂಪನಿ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ರೀ, ಇಡೀ ಜಗತ್ತಿನಾದ್ಯಂತ ಇದೆ. ಇಡೀ ಜಗತ್ತಿನಾದ್ಯಂತ 170ಕ್ಕೂ ಹೆಚ್ಚಿನ ದೇಶಗಳಲ್ಲಿ ಜಾನ್ ಡಿಯರ್ ಟ್ರ್ಯಾಕ್ಟರ್ ತಯಾರಾಗುತ್ತೆ. ಆ್ಯಂಡ್ ಜಾನ್ ಡಿಯರ್ ಅಲ್ಲಿ ರೈತನಿಗೆ ಟ್ರ್ಯಾಕ್ಟರ್ ಮಾಡುತ್ತೆ.
ಓಕೆ, ಅದ್ರ ಕುರಿತು ಈ ಒಂದು ಸಾರೆ ಜಾಸ್ತಿ ಹೆಚ್ಚ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ರಿ. ತಮ್ಮೆಲ್ಲರಿಗೆ ಮತ್ತೊಮ್ಮೆ ಸ್ವಾಗತ. ಸೊ ನಿಮ್ಮ ಜಾಸ್ತಿ ಸಮಯ ನಡ್ಡು ಮಾಡಲಾರ್ದಂಗೆ ಈ ಸಾರೆ ಜಾಸ್ತಿ ಹೆಚ್ಚಲ್ಲಿ ಏನಿದೆ, ಈ 63 HP ಪ್ರಾಡಕ್ಟಲ್ಲಿ ಏನು ಡಿಫ್ರೆಂಟ್ ಇದೆ, ಸೊ ರೈತನ ಒಂದು ಉತ್ಪಾದಕನೇ ಹೆಚ್ಚಿಗೆ ಮಾಡೋ ಸಲುವಾಗಿ ಹೆಂಗೆ ಸಹಾಯ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಅದೇ ರೀತಿ ಶ್ರೀ ಬಸವ ಅಗ್ರಿಟೆಕ್ ಮ್ಯಾನೇಜಿಂಗ್ ಡೈರೆಕ್ಟರ್ ಸಾಬು ರದ್ದೇರಟ್ಟಿ ಅವರು ಸಹ ನೂತನ ಟ್ರ್ಯಾಕ್ಟರ್ ವಿಶೇಷತೆ ಕುರಿತು ಮಾತನಾಡಿದರು. ಗುಲ್ಬರ್ಗ ಜಿಲ್ಲೆಯ ಎಲ್ಲ ರೈತ ಬಾಂಧವರಿಗೆ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಇವತ್ತಿನ ದಿವಸ ಶ್ರೀ ಬಸವ ಅಗ್ರಿಟೆಕ್ ಜಾನ್ ಡಿಯರ್ ಶೋರೂಮ್ನಲ್ಲಿ ನಾವು ಸ್ವತಂತ್ರ ದಿನಾಚರಣೆ ಆಚರಣೆಯೊಂದಿಗೆ ಒಂದು ಹೊಸ ಟ್ರ್ಯಾಕ್ಟರನ್ನು ಬಿಡುಗಡೆ ಮಾಡಿದ್ದೀವಿ. ಅದು 5405 ಅಂತ 63 HP ಟ್ರ್ಯಾಕ್ಟರನ್ನು ನಾವು ಗುಲ್ಬರ್ಗ ಜಿಲ್ಲೆಯ ರೈತರಿಗೆ ಬಿಡುಗಡೆ ಮಾಡಿದ್ದೀವಿ. ಈ ಬಿಡುಗಡೆ ಸಮಾರಂಭಕ್ಕೆ ನಮ್ಮ ಕಂಪ್ನಿಯ ಅಸಿಸ್ಟೆಂಟ್ ಏರಿಯಾ ಮ್ಯಾನೇಜರ್ ಆಗಿರ್ತಕ್ಕಂಥ ಪರಮೇಶ್ವರ್ ಬಿರಾದಾರ್ ಸರ್ ಅವರು ಬಂದಿದ್ದಾರೆ. ಆಮೇಲೆ ಎಲ್ಲ ಫೈನಾನ್ಸ್ ಸಿಬ್ಬಂದಿದವರು ಬಂದಿದ್ದಾರೆ. ರೈತರು ಕೂಡ ಭಾಗಿಯಾಗಿದ್ದಾರೆ. ಸೊ ಈ ಟ್ಯಾಕ್ಟ್ರಿಯಿಂದ ರೈತರ ಬಾಂಧವರಿಗೆ ಬಹಳ ಉಪಯೋಗ ಆಗ್ತದೆ. ಲೈಕ್ ಹೈ HP ಟ್ಯಾಕ್ಟ್ರಿ ಇರೋದ್ರಿಂದ ನಿಮಗೆ ಫ್ಲೋಯಿಂಗಲ್ಲಿ ಆಮೇಲೆ ಹಾಯ್ಲೇಜಲ್ಲಿ ಒಳ್ಳೆಯ ಕೆಲಸ ಮಾಡ್ತದೆ ಇದು. ಸೊ ಗುಲ್ಬರ್ಗ ಜಿಲ್ಲೆ ರೈತರಿಗೆ ನಾವೊಂದು ಮನವಿ ಏನದಪ್ಪ ಅಂದರೆ ಈ ಟ್ಯಾಕ್ಟ್ರನ್ನು ತಾವು ಖರೀದಿಸಿ ಅದರಿಂದ ನೀವು ಏಳಿಗೆಯನ್ನು ಪಡೀರಿ ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸಮಾರಂಭದಲ್ಲಿ ಬಸವರಾಜ್ ಹಡ್ಗಿಲ್, ಮಲ್ಲಿಕಾರ್ಜುನ್ ಹಾಗರ್ಗುಂಡಿ, ರಾಜ್ಕುಮಾರ್ ನಿಂಬರ್ಗಿ ಹಾಗೂ ಫೈನಾನ್ಸ್ ಸಿಬ್ಬಂದಿ ಮತ್ತು ರೈತರು ಭಾಗಿಯಾಗಿದ್ದರು. ಇತ್ತೀಚೆಗೆ ತ್ರಿಪುರಾ ರಾಜ್ಯದ ಭಾರತ ಬಾಂಗ್ಲಾ ಗಡಿಯಲ್ಲಿ ನಡೆದ ಉಗ್ರರೊಂದಿಗಿನ ಕಾಳಗದಲ್ಲಿ ಕಲಬುರಗಿ ಜಿಲ್ಲೆಯ ವೀರ ಯೋಧ ರಾಜ್ಕುಮಾರ್ ಅವರು ಹುತಾತ್ಮರಾದ ಹಿನ್ನೆಲೆಯಲ್ಲಿ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಹುತಾತ್ಮ ಯೋಧ ರಾಜ್ಕುಮಾರ್ ಮಾವಿನ್ ಭಾವಚಿತ್ರಕ್ಕೆ ನಮನ ಸಲ್ಲಿಸಲಾಯಿತು. ತ್ರಿಪುರಾ ರಾಜ್ಯದ ಭಾರತ ಮತ್ತು ಬಾಂಗ್ಲಾ ಗಡಿಯಲ್ಲಿರುವ ದಲಾಯಿ ಪ್ರದೇಶದಲ್ಲಿ ಗಸ್ತು ನಡೆಸುತ್ತಿದ್ದ ಸಮಯದಲ್ಲಿ ಉಗ್ರರು ನಡೆಸಿದ ಗುಂಡಿನ ದಾಳಿ ವೇಳೆ ವೀರ ಯೋಧ ರಾಜ್ಕುಮಾರ್ ಎದೆಗೆ ಗುಂಡು ತಾಕಿ ಸ್ಥಳದಲ್ಲಿಯೇ ಹುತಾತ್ಮರಾಗಿದ್ದರ ಕಾರಣ ಹುತಾತ್ಮ ಯೋಧ ರಾಜ್ಕುಮಾರ್ ಮಾವಿನ್ ಭಾವಚಿತ್ರಕ್ಕೆ ನಮನ ಸಲ್ಲಿಸಲಾಯಿತು. ಬಳಿಕ ನಂದಿಕೂರ ವೆಂಕಟಗಿರಿ ಗ್ರಾಮೀಣಾಭಿವೃದ್ಧಿಯ ಸೌಹಾರ್ದ ಸಹಕಾರಿ ನಿಯಮಿತದ ಅಧ್ಯಕ್ಷ ಪವನ್ ಕುಮಾರ್ ಬಿ ವಳ್ಕೇರಿ ಮಾತನಾಡಿದರು. ದೇಶದ ಸಮಸ್ತ ಜನತೆಗೆ ಈ ಒಂದು ಅಮೃತ ಮಹೋತ್ಸವದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳ ಕೋರುತ್ತಾ, ಇವತ್ತಿನ ದಿವಸ ನಾವು ನಮ್ಮ ದೇಶಕ್ಕಾಗಿ ಯಾವುದೇ ಒಂದು ತ್ಯಾಗ ಬಲಿದಾನ ಕೊಡ್ತಕ್ಕಂಥದ್ದು ಏನಿಲ್ಲ. ಅದಕ್ಕಿಂತಲೂ ಮಹತ್ವವಾಗಿರ್ತಕ್ಕಂಥದ್ದು ಏನಂದರೆ, ನಮ್ಮ ದೇಶ ರಕ್ಷಣೆಗಾಗಿ ಯೋಧರು ಒಂದು ಬಾರ್ಡರ್ನಲ್ಲಿ ರಕ್ಷಣೆ ಮಾಡ್ತಾ ಇದ್ದಾರೆ. ಅವರು ಹುತಾತ್ಮರಾಗಿರ್ತಕ್ಕಂಥ ಇವತ್ತಿನ ದಿವಸ ಮೊನ್ನೆ ತಾನೇ ಆಗಿರ್ತಕ್ಕಂಥ ಹುತಾತ್ಮ ಆಗಿರ್ತಕ್ಕಂಥ ರಾಜ್ಕುಮಾರ್ ಮಾವಿನ್ ಅವರ ಒಂದು ಭಾವಚಿತ್ರ ಇಟ್ಟು ಪೂಜೆ ಸಲ್ಲಿಸಿ ಇವತ್ತಿನ ದಿವಸ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೇವೆ. ಸಮಸ್ತ ಜನರಿಗೆ ನನ್ನ ಒಂದು ಕಳಕಳಿಯ ಮನವಿ ಏನಂದ್ರೆ, ನಾವು ನಮ್ಮ ಮಕ್ಕಳಿಗೆ ನಾವು ಆಗಲಿ ನಮ್ಮ ಮಕ್ಕಳಾಗಲಿ ಈ ಯಾವುದೇ ಒಂದು ಬಲಿದಾನ ಕೊಟ್ಟು ದೇಶಕ್ಕಾಗಲಿ ರಾಜ್ಯಕ್ಕಾಗಲಿ ಜಿಲ್ಲೆಕ್ಕಾಗಲಿ ನಮ್ಮ ತಾಲೂಕಕ್ಕಾಗಲಿ ಬಲಿದಾನ ಕೊಡ್ತಕ್ಕಂಥ ಏನಿಲ್ಲ. ಆ ಬಲಿದಾನ ಕೊಡ್ಲಾರ್ದಂಗ ಈಗಾಗಲೇ ಬಲಿದಾನ ಕೊಟ್ಟಿರ್ತಕ್ಕಂಥ ಎಲ್ಲ ಮಹಾತ್ಮರಿಗೆ ಇವತ್ತಿನ ದಿವಸ ನಾವು ನೆನಪಿಸ್ಕೊಂಡು ಅವರ ಒಂದು ಪೂಜೆ ಸಲ್ಲಿಸಿ, ನನ್ನ ಒಂದು ಮನವಿ ಏನಿದೆ ಅಂತಂದ್ರೆ, ನಾವು ನಮ್ಮ ಮಕ್ಕಳಿಗೆ ಯಾವುದೇ ಒಂದು ದುರ್ಚಟದಲ್ಲಾಗಲಿ ಕೆಟ್ಟ ದಾರಿಯಲ್ಲಿ ಆಗಲಿ ಹೋಗ್ಲಾರ್ದಂಗ ನೋಡ್ಕೊಂಡು ಕೇಸಿಂದ್ರೆ ನಾವು ಇರಬೇಕು. ಯಾಕಂತಂದ್ರೆ ಬಹಳಷ್ಟು ಯುವ ಮಿತ್ರರು ಈ ಒಂದು ದುಶ್ಚಟದಲ್ಲಿ ತಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೋತಾ ಇದ್ದಾರೆ. ನಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ಳಾರ್ದಂಗ ನಮ್ಮ ದೇಶ ರಕ್ಷಣೆ ಮಾಡೋ ಸಲುವಾಗಿ ವೀರ ಯೋಧರು ಇದ್ದಾರೆ. ಅದರ ಜೊತೆಲಿ ಈ ದೇಶಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನ ಗ್ರಂಥವನ್ನು ಕೊಟ್ಟಿದ್ದಾರೆ. ಆ ಗ್ರಂಥ ನಮ್ಮನ್ನು ಎಲ್ಲರನ್ನು ರಕ್ಷಣೆ ಮಾಡ್ತದ. ತಾವು ತಮ್ಮ ಮಕ್ಕಳನ್ನು ಒಳ್ಳೆ ಒಂದು ವಿದ್ಯಾಭ್ಯಾಸ ಕೊಡಬೇಕು ಅಂತಕ್ಕಂಥ ಮಾತು ಇವತ್ತಿನ ದಿವಸ ನಾನು ಹೇಳುತ್ತಾ, ರಾಜ್ಕುಮಾರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬದ ಸರ್ವ ಸದಸ್ಯರಿಗೆ ದುಃಖದಲ್ಲಿರ್ತಕ್ಕಂಥವರಿಗೆ ಅವರ ದುಃಖವನ್ನು ದೂರ ಮಾಡಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ.
ಇವತ್ತು 75ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಮೊದಲಿಗೆ ಎಲ್ರಿಗೂ. ಇವತ್ತು ನಂದಿಕೂರು ಬಡಾವಣೆಯಲ್ಲಿ ತೇಲ್ಕರ್ ಬಡಾವಣೆಯಲ್ಲಿ ವೆಂಕಟಗಿರಿ ಕೋಆಪರೇಟಿವ್ ಸೊಸೈಟಿಯಲ್ಲಿ ನಾವು ಇವತ್ತು ಫ್ಲಾಗ್ ಹೋಸ್ಟಿಂಗ್ ಕಾರ್ಯಕ್ರಮನ ಪವನ್ ಕುಮಾರ್ ಬಳಕೇರಿ ಸರ್ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮನ ನೆರವೇರಿಸಿದೆವು. ಇವತ್ತಿನ ವಿಶೇಷತೆ ಏನೆಂದರೆ ಪ್ರತಿ ವರ್ಷ ನಾವು ಸ್ವತಂತ್ರ ದಿನಾಚರಣೆ ಆಚರಿಸ್ತೀವಿ. ಆದರೆ ಈ ಸ್ವತಂತ್ರ ದಿನಾಚರಣೆಯನ್ನು ನಾವು ವೀರ ಯೋಧ ರಾಜ್ಕುಮಾರ್ ಅವರಿಗೆ ಸಮರ್ಪಣೆ ಮಾಡೋಕ್ಕೆ ಇಷ್ಟಪಡ್ತೀವಿ. ಈಗ ನಿಮ್ಗೆ ಗೊತ್ತಿದ್ದ ಹಾಗೆ ರೀಸೆಂಟಾಗಿ ಅವರು ಹುತಾತ್ಮರಾದರು. ನಮ್ಮ ದೇಶದ ಸಲುವಾಗಿ ನಮ್ಮ ದೇಶದ ಸೈನಿಕರವರು ನಮ್ಮ ದೇಶ ಕಾಯುವಾಗ ಒಂದು ಹುತಾತ್ಮರಾದರು. ಅವರಿಗೆ ಈ ಸ್ವತಂತ್ರ ದಿನಾಚರಣೆನ ಅರ್ಪಿಸ್ಲಿಕ್ಕೆ ನಾವು ಇಷ್ಟಪಡ್ತೀವಿ. ಇವತ್ತೆಲ್ಲ ನಮ್ಮ ಹಿರಿಯರು, ನಮ್ಮ ಬಡಾವಣೆ ಹಿರಿಯರು ಕಲಿತು ಅವರ ಫೋಟೋನ ಇಲ್ಲಿ ಹಾಕಿ ಅವರಿಗೆ ಈ ಸ್ವತಂತ್ರ ದಿನಾಚರಣೆ ಸಲುವಾಗಿ ಸ್ಪೆಷಲ್ ಆಗಿ ಅವರಿಗೆ ಹೂವು ಮತ್ತು ಅವರಿಗೆ ಫೋಟೋನ ಪೂಜೆ ಮಾಡಿ ನಾವು ಈ ವೆಂಕಟಗಿರಿ ಕೋಆಪರೇಟಿವ್ ಅಲ್ಲಿ ಈ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತೀವಿ. ಈ ಸಂದರ್ಭದಲ್ಲಿ ಶರಣಗೌಡ ಎಂ ಪಾಟೀಲ್, ರಾಘವೇಂದ್ರ ಮರ್ತುರ್ಕರ್, ಶರಣಪ್ಪ ಗುತ್ತೇದಾರ್ ಹಾಗೂ ಸಿಬ್ಬಂದಿಯವರು ಸದಸ್ಯರು ಪಾಲ್ಗೊಂಡಿದ್ದರು. 75ನೆಯ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಕಲಬುರಗಿಯ ಬ್ರಹ್ಮಪುರ ಸಮತಾ ಕಾಲೋನಿಯಲ್ಲಿ ಸಮತಾ ಕಾಲೋನಿ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಜಗನ್ನಾಥ್ ಕೊರಳ್ಳಿ ಅವರು ಧ್ವಜಾರೋಹಣ ನೆರವೇರಿಸಿದರು. ನಗರದ ಬ್ರಹ್ಮಪುರ ಬಡಾವಣೆಯ ಸಮತಾ ಕಾಲೋನಿಯಲ್ಲಿ ಸಮತಾ ಕಾಲೋನಿ ಕ್ಷೇಮಾಭಿವೃದ್ಧಿ ಸಂಘ ಜಗನ್ನಾಥ ಕೊರಳ್ಳಿಯವರು ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ಗುಂಡೇರಾವ್ ಕುಲಕರ್ಣಿ ಅವರು, ಮಹಾತ್ಮ ಗಾಂಧಿಯವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಅಹಿಂಸೆಯ ಮಾರ್ಗದ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸಿಕೊಟ್ಟಿದ್ದಾರೆ. ಇಂದಿನ ಜನರು ಹೋರಾಟಗಾರರನ್ನ ಶಾಂತಿಯುತವಾಗಿ ಮಾಡದೆ ಬಸ್ಸು ಇನ್ನಿತರೆ ವಾಹನಗಳಿಗೆ ಕಲ್ಲು ತೂರಿ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡುತ್ತಿರುವುದು ತಪ್ಪು ಹಾದಿ ತುಳಿತಿದ್ದಾರೆ. ಸ್ವಾತಂತ್ರ್ಯವೆಂಬ ನಮ್ಮ ಸ್ವೇಚ್ಛಾಚಾರವಾಗಬಾರದು. ಎಲ್ಲರ ಒಳಿತಿಗಾಗಿ, ಈ ದೇಶದ ಒಳಿತಿಗಾಗಿ ಅಹಿಂಸೆ ಮಾರ್ಗದ ಮೂಲಕ ಪ್ರತಿಭಟನೆ, ಸತ್ಯಾಗ್ರಹ ಹಾಗೂ ಹೋರಾಟಗಳು ನಡೆಯಬೇಕು ಎಂದಿದ್ದಾರೆ. ಧನ್ಯವಾದ. ವಜ್ರ ಮಹೋತ್ಸವದ ಶುಭಾಶಯಗಳು ನಿಮಗೆಲ್ಲರಿಗೆ. ಭಾರತಕ್ಕೆ 75 ವರ್ಷ ಆಯಿತು. 75ನೇ ವರ್ಷ ಆಗಲ್ಲ, 74 ವರ್ಷ ಕಂಪ್ಲೀಟ್ ಆಗಿ 75ನೇ ವರ್ಷ ಬರೋದು. ಈ ಸಮತಾ ಕಾಲನಿ ಒಳಗೆ 2ನೇ ವರ್ಷ. ಮೊದಲನೇ ವರ್ಷ ಅನಧಿಕೃತವಾಗಿ ಆಗಿತ್ತು, ಇನ್ನು ರಿಜಿಸ್ಟರ್ಡ್ ಆಗಿದ್ದಿಲ್ಲ ಕಾಲನಿ ಸಂಘ. ಇದು ಮೊದಲನೇದು, ಫಸ್ಟ್ ಟೈಮ್. ಸುಮಾರು ಹೆಣ್ಮಕ್ಳು ಬಂದಿದ್ದಾರೆ, ಹುಡುಗರು ಬಂದಿದ್ದಾರೆ. ಅವರಿಗೆಲ್ಲ ಅನಂತ ಧನ್ಯವಾದಗಳು, ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕೆ ಮೊದಲನೇ ಸಲ ಇಷ್ಟು ಬಂದ ಅಂದ್ರೆ ಫಸ್ಟ್ ಬಿಗಿನಿಂಗ್ ಈಸ್ ಹಾಫ್ ಡನ್ ಅಂತ. ಮೊದಲನೇ ಸಲನೇ ಇಷ್ಟು ಬಂದಿದೆ ಅಂದರೆ ಮುಂದಿನ ಸಲ ಇದಕ್ಕೆ ಡಬಲ್ ಆಗ್ತದೆ ಗ್ಯಾರಂಟಿ. ಆಯಿತು. ಇನ್ನೊಂದು ನಮ್ಮ ಸಮತಾ ಕಾಲನಿಯಲ್ಲೊಂದು ಡೈಮಂಡ್ ಜೂಬ್ಲಿ, ಸಿಲ್ವರ್ ಜೂಬ್ಲಿ ಆಗಲಿ, ಆಮೇಲೆ ಡೈಮಂಡ್ ಗೋಲ್ಡನ್ ಜೂಬ್ಲಿ, ಸಿಲ್ವರ್ ಜೂಬ್ಲಿ ಅಂತ ನಾನು ಆಶೆ ಮಾಡ್ತೀನಿ. ಕಾಲನಿಯವರು ವಿಶೇಷವಾಗಿ ಸಮತಾ ಕಾಲನಿ ಟಾಕಿ ಗಾರ್ಡನ್ ಅಂತೂ ಸ್ವಚ್ಛ ಮಾಡಿದ್ದಾರೆ. ಭಾರತ ಸ್ವಚ್ಛ ಅಭಿಯಾನದಾಗ ನಮಗೂ ಒಂದು ಭಾರತ ಅಭಿಯಾನ ಅವರು ಮೋದಿಯವರು ಮಾಡ್ತಾರೆ. ಅದು ಸಮತಾ ಕಾಲನಿ ಯಾರು ಮಾಡ್ತಾರೆ? ಮೋದಿ ಬರಲಿಕ್ಕಾಗಿಲ್ಲ, ಬೊಮ್ಮನ್ ಬರಲಿಕ್ಕಾಗಿಲ್ಲ, ಯಾರು ಮಂತ್ರಿಗಳು ಬರಲಿಕ್ಕಾಗಿಲ್ಲ, ನಮ್ಮ ಶಾಸಕರು ಬರಲಿಕ್ಕೆ ಪುರ್ಸೊತ್ತಿಗೆ ಅವ್ರವ್ರ ಕೆಲಸದಾಗಿರ್ತಾರೆ. ಆದರೆ ನನ್ನ ಸ್ವಂತ ಕಾಲನಿಯಾಗ ಕೂಡ್ಕೊಂಡು ಗುರುರಾಜ್ ದೇಶಪಾಂಡೆ ಆಯಿತು, ಭೀಮಸೇನ್ ಕುಲಕರ್ಣಿ ಆಯಿತು, ಪ್ರಸನ್ನ ಆ್ಯಕ್ಟಿವ್ ರೋಲ್ ಏನಪ್ಪ. ಪ್ರಸನ್ನ ಪ್ರಹ್ಲಾದರಾವ್ ದೇಶಪಾಂಡೆ ಅಂತೂ ಆ್ಯಕ್ಟಿವ್ ರೋಲ್ ತೋರಿಸ್ಬೇಕಂದ್ರೆ ಕಂಗ್ರ್ಯಾಚುಲೇಷನ್, ಎಲ್ಲರೂ ಕಂಗ್ರ್ಯಾಚುಲೇಷನ್. ಅದನ್ನು ನೆನಪು ಆಶೀರ್ವಾದಗಳು. ಯಾಕೆ ನೀವು ಒಂದು ಕಾರ್ಯ ಮಾಡಲಿಕ್ಕತ್ತೀರಿ, ಸ್ಟಾರ್ಟಿಂಗೇ ಇಷ್ಟು ಚಲೋ ಆಗಿದೆ ಅಂದರೆ ಇನ್ನು ಮುಂದೆ ಹೆಂಗೆ ಆಗ್ತದೆ? ಯಾಕೆ ನಮ್ಮ
ಶ್ರೀಮತಿ ಉಮಾಬಾಯಿ ಅವರು ಹೇಳಿದ್ರು, ಈ ಮಕ್ಕಳಿಗೇನೋ ಯಾಕಂದ್ರೆ ಒಂದೊಂದು ಕಾರ್ಯಕ್ರಮ ಒಮ್ಮೆ ಮಾಡ್ಲಿಕ್ಕೆ ಆಗಿಲ್ಲ, ಏನೋ ಸ್ಟಾರ್ಟ್ ಮಾಡ್ಯಾರ. ಹೋದ ಸಲನೂ ಕೆಲವೇನೋ ಕಾರ್ಯಕ್ರಮ ಕೊಟ್ಟರು, ಹುಡುಗರಿಗೆ ಭಾಷಣ ಮಾಡ್ಲಿಕ್ಕೆ ಹಚ್ಚಿದ್ರು, ಅವರು ಮಾತಾಡಿದ್ರು, ನಾನು ಮಾತಾಡಿದೆ. ಈಗಲೂ ಆ ಕಾರ್ಯಕ್ರಮ ಮಾಡ್ಲಿಕ್ಕೆ ಹತ್ತಾರೆ. ಇದೊಂದು ಕಾಲನಿಗೆ ಶುಭ ಸೂಚಕವಾಗಿರ್ತಕ್ಕಂಥ ಸಂಗತಿ. ಇದನ್ನು ಎಲ್ಲರೂ ಒಬ್ಬರಿಂದ ಆಗೇನು ಕೆಲಸ ಇದೆ. ರೋಮ್ ಕೆನಾಟ್ ಬಿ ಬಿಲ್ಟ್ ಇನ್ ಎ ಡೇ ಅಂತ. ಒಂದಿಂದ ರೋಮ್ ಕಟ್ಟಲಿಕ್ಕೆ ಆಗಿಲ್ಲ. ಎಂತೆಂಥ ಮಹಾಪುರುಷರಿಗಾಗಿಲ್ಲ, ಗುರುರಾಜೆ ಆಗಲಿ, ಪ್ರಸನ್ನಗಾಗಲಿ, ಪಿಂಚಣಿಗಾಗಲಿ ಇವ್ರಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕಲ್ಸಟ್ಯಾನ ಎಲ್ಲರೂ ಹೊಸ ಮಂದಿ ಕೂಡ್ಕೊಂಡು ಏನೋ ಒಂದು ಮಾಡ್ಲಿಕ್ಕಂತಾರೆ. ಇದಕ್ಕೆ ಎಲ್ಲರೂ ತನು ಮನ ಧನ ಏನೋ ಮಾಡಿರಿ, ಅದು ಧನ ಮಾಡಿ ಮನೆ ಕೂಡೋರು ಆಗ್ತಿಲ್ಲ, ಮನಸ್ಸಿನಿಂದ ಬರ್ಬೇಕು. ಈಗ ನನಗೂ ಏನು ಮಾಡ್ಲಪ್ಪ ಹೋಗಿ ಅಂದರೆ ಸೇಂಟ್ ಥಾಮಸ್ ಅಲ್ಲಿ ನಮ್ಮ ಸಿಕ್ಸೋದು ಅಲ್ಲಿ ಒಂದು ಬ್ಲಾಕ್ಕಾಸ್ಟಿಂಗ್ ಮಾಡಿದೆ. ಇದು ಒಂದು ಕಾರ್ಯಕ್ರಮ ಬಂದು ನೋಡ್ಕೊಂಡು ಹೋದ್ರೆ ಸ್ವಲ್ಪ ಮೆಂಟಲ್ ರಿಲೀಫ್ ಸಿಗ್ತದೆ ಅನ್ನೋ ದೃಷ್ಟಿಯಿಂದ ಈ ಕಾಲೇಜ್ ಬಂದೀನಿ. ಇದು ಸ್ವತಂತ್ರ ದಿವಸದು ಎಲ್ಲ ಈಗ ನಮ್ಮ ಇವತ್ತಿನ ದಿವಸ ಎಲ್ಲ ಏನು ನಮ್ಮ ಸೈನಿಕರು ಮಹಾತ್ಮ ಗಾಂಧಿಗಂತೂ ಮೊದಲು ನಾವು ಧನ್ಯವಾದ ಸೇರಿಸ್ಬೇಕು. ಈಗ ಅದರಿಂದ ಚಲೇಜಾವ್ ಚಾಲು ಮಾಡಿ ಬ್ರಿಟಿಷರು ಓದು ಹೊರಗಾಕ್ಬಿಟ್ಟ, ಹೊಡಿಲಿಲ್ಲ, ಅಹಿಂಸೆಯಿಂದ ಹೊರಗಾಕ್ಬಿಟ್ಟ. ಅದೊಂದು ದೊಡ್ಡ ಕಾರ್ಯ ಮಹಾತ್ಮ ಗಾಂಧಿಯವರು ಮಾಡಿದ್ದಕ್ಕೆ ಅವ್ರಿಗೆ ನಾವು ರಾಷ್ಟ್ರಪಿತ ಅಂತ ಕರಿತೀವಿ. ಪ್ರಪಂಚದ ಯಾವ ದೇಶದಾಗೂ ಪಿತ ಅನ್ನೋ ಶಬ್ದ ಇಲ್ಲ, ಭಾರತದಾಗ ಮಾತ್ರ ರಾಷ್ಟ್ರಪಿತ ಅಂತ. ಅದರಿಂದ ಸ್ವತಂತ್ರ ಹುಟ್ಟಿದ್ದು. ಆದರೆ ಒಂದೇ ಒಂದು ದುಃಖ ಸಂಗತಿ ಹೇಳ್ಬೇಕಾಗ್ತದೆ ಇಲ್ಲಿ. ಯಾಕಂದ್ರೆ ಜನಪ್ರತಿನಿಧಿಗಳೇನು ಪಾರ್ಲಿಮೆಂಟ್ ಕೇಳಿರಿ, ನೀವು ಟಿ ವಿ ನೋಡಿರಿ, ಪೇಪರ್ ನೋಡಿರಿ, ಪಾರ್ಲಿಮೆಂಟ್ನಾಗ ಮಾತಾಡಲಿಕ್ಕೆ ಕೊಟ್ಟೆ. ಸ್ವತಂತ್ರ ಬಂದರೆ ಸ್ವೇಚ್ಛಾಚಾರದಂಗೆ ಆಗ್ಲಿಕ್ಕೆ ದಯಮಾಡಿ ಅದಕ್ಕೆ ನೀವು ಯುವಕರು ಸ್ವೇಚ್ಛಾಚಾರಕ್ಕೆ ಆಸ್ಪತ್ರೆ ಕೊಡಬಾರ್ದು. ಸ್ವತಂತ್ರ ಅದ, ಸ್ವೇಚ್ಛಾಚಾರ ಅಲ್ಲ. ಮೊನ್ನೆ ಕುಣಿದು ಸ್ವತಂತ್ರ ಅಲ್ಲ. ಸಿಕ್ಕಾಪಟ್ಟೆ ಕುಣಿತೀನಿ, ಸಿಕ್ಕಾಪಟ್ಟೆ ಒದರಾಡ್ತೀನಿ, ಚೀರಾಡ್ತೀನಿ. ಮಹಾತ್ಮ ಗಾಂಧಿ ಹಂಗೆ ಮಾಡಿಲ್ಲ. ಅಹಿಂಸೆಯಿಂದ ಉಪವಾಸ ಕೂತು ಸಹಕಾರ ತಗೊಂಡು ಅವ್ರ ಕಡೆಗೆ ಶಬಾಷ್ ಅನ್ಸ್ಕೊಂಡು ನಾವೇನು ಮಾಡ್ಲಿಕ್ಕೆ ಬಸ್ಸಿಗೆ ಹೊಡೆದು, ಕಲ್ಲು ಹೊಡೆದು, ಮುದುಕರಿಗೆ ತಲುಪಿರಿ, ಕಾಯಿ ಪಲ್ಯ ಮಾರೋದು ಹೊಡೆದು ಮಾಡಿ ಪಾರ್ಲಿಮೆಂಟ್ ಅಸೆಂಬ್ಲಿ ಏನಾಗ್ಯದ, ಏನು ಮछली ಮಾರ್ಕೆಟ್ ಆದಂಗೆ ಆಗ್ಯದ. ನೀವು ನೋಡ್ಲಿಕ್ಕತ್ತೀರಿ, ನಾನು ನೋಡ್ಲಿಕ್ಕತ್ತೀನಿ, ಮಹಾತ್ಮ ಗಾಂಧಿ ನೋಡ್ಲಿಕ್ಕತ್ತ. ಅದನ್ನ ಆತ್ಮ ಬರ್ತದಿಲ್ಲ. ಇನ್ನು ರಮಾ ಕುಲಕರ್ಣಿ ಅವರು ಮಾತನಾಡಿ, ಮುಂಬರುವ ದಿನಗಳಲ್ಲಿ ಸಮತಾ ಕಾಲೋನಿ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಅನೇಕ ಕಾರ್ಯಕ್ರಮಗಳು ಜರುಗಬೇಕು ಹಾಗೂ ಇಂತಹ ಕಾರ್ಯಕ್ರಮಗಳಲ್ಲಿ ಮಹಿಳೆಯ ಸಹಭಾಗಿತ್ವ ಹಾಗೂ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇನ್ನಷ್ಟು ಹೆಚ್ಚಾಗಲಿವೆ ಎಂದು ಅಭಿಪ್ರಾಯಪಟ್ಟರು. ಸಮತಾ ಕಾಲೋನಿಯ ಒಂದು ಯುವಕರ ಮತ್ತು ಸಂಘದ ಒಂದು ಚಟುವಟಿಕೆಗಳನ್ನು ನೋಡಿದಾಗ ನನಗೆ ಬಹಳ ಸಂತೋಷ ಆಗಿರ್ತದೆ. ನಾನು ಬಂದಿದ್ದ ಕೇವಲ ಒಂದು ವರ್ಷವೂ ಆಗಿಲ್ಲ. ನಂಗೆ ಇಲ್ಲಿ ಅಷ್ಟೇನು ಅಟ್ಯಾಚ್ಮೆಂಟು ಇಲ್ಲ. ಇಲ್ಲಿ ಒಂದು ಅಭಿವೃದ್ಧಿಯ ಒಂದು ಕಾರ್ಯಕ್ರಮಗಳನ್ನು ನೋಡಿದಾಗ ನಾವು ಹೆಣ್ಮಕ್ಳು ಸಹ ಸಣ್ಣ ಮಕ್ಕಳುಗಳನ್ನ ಸೇರಿಸಿ ಈ ಒಂದು ಕಾರ್ಯಕ್ರಮಗಳಲ್ಲಿ ಯಾವ್ದಾದ್ರು ಒಂದು ಪ್ರೋಗ್ರಾಮ್ಗಳನ್ನ ಚಿಕ್ಕದಾಗಿ ಶುರು ಮಾಡೋಣ ಅಂತ ಹೇಳಿ ಆ ಮೇಲಿನ ಮೇಲೆ ನಮಗೆ ಅನಿಸಿರ್ತದೆ. ಅದಕ್ಕೆ ಎಲ್ಲ ಹೆಣ್ಮಕ್ಳು ಇಲ್ಲಿರುವಂಥ ಹೆಣ್ಮಕ್ಳು ನಾವು ಭಜನೆ ಅವೆಲ್ಲ ಮಾಡ್ತೀವಿ, ನಾವು ದೊಡ್ಡವ್ರು ಸೇರ್ಕೊಂಡು ಮಾಡ್ತೀವಿ. ಮಕ್ಕಳು ಒಂದು ಮುಂದರುವಂಥ ಕೆಲಸ ಅಂದರೆ ಈ ಒಂದು ಕಾರ್ಯಕ್ರಮಗಳು ಬಹಳ ಸಂತೋಷ ಕೊಡ್ತದೆ. ದಯವಿಟ್ಟು ಎಲ್ಲರೂ ಇದಕ್ಕೆ ಮುಂದೆ ಬಂದು ಮುಂದಿನ ಒಂದು ಸಮಾರಂಭದಲ್ಲಿ ಆ ಮಕ್ಕಳ ಕಡೆಯಿಂದ ಅನೇಕ ಚಟುವಟಿಕೆಗಳನ್ನು ನಾವು ಮಾಡಿಸ್ಬೋದು. ಚಿಕ್ಕ ದೇಶಭಕ್ತಿ ಗೀತೆಗಳನ್ನ ಒಂದು ಕಾರ್ಯಕ್ರಮಗಳನ್ನ ಸ್ಕೂಲಲ್ಲಿ ಮಾಡ್ತಾರೆ, ಪರವಾಗಿ ನಮ್ಮ ಕಾಲೋನಿಯಿಂದ ಒಂದು ಅಭಿವೃದ್ಧಿ ಆಗೋ ಟೈಮ್ನಲ್ಲಿ ಆ ಮಕ್ಕಳಲ್ಲಿ ಪ್ರೋತ್ಸಾಹ ಹುಡುದ್ರಿಂದ ಇನ್ನೂ ಹೆಚ್ಚಿನ ಶಕ್ತಿ ಅವರಲ್ಲಿ ಬರ್ತಾ ಹೋಗ್ತದೆ. ಕೇವಲ ಪಾಪ ಅವ್ರು ಬಂದು ನಿಂತು ಹೋಗೋದು ನನಗೆ ಯಾಕೋ ಒಂದು ಥರದ ಮನಸ್ಸು ಇದಾಗ್ಲಿರ್ತದೆ. ದಯವಿಟ್ಟು ಮುಂದೆ ಎಲ್ಲ ಹೆಣ್ಮಕ್ಳು ಮುಂದೆ ಬಂದು ತಮ್ಮ ಮಕ್ಕಳಿಗೆ ಯಾವ ಕಾರ್ಯಕ್ರಮಗಳನ್ನ ತಮ್ಮ ದೇಶಭಕ್ತಿ ಗೀತೆಗಳಾಗಲಿ, ಭಾಷಣಗಳಾಗಲಿ ಅಥವಾ ಮತ್ತಿನ್ಯಾವುದರ ವೇದಿಕೆಗಳಾಗಲಿ ಆ ಮಕ್ಕಳಿಂದ ಹೇಳ್ಸೋದ್ರಿಂದ ಅವರಲ್ಲಿ ಇನ್ನೂ ಪ್ರೋತ್ಸಾಹ ಹುಟ್ಟಿ ಯುವಕರಲ್ಲಿಯೂ ಸಹ ಅದನ್ನು ಮಾಡುವಂತಹ ಒಂದು ಉತ್ಸಾಹ ಹುಟ್ಟಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಸಮತಾ ಕಾಲೋನಿಯ ಹಿರಿಯರು ಹಾಗೂ ಸ್ಥಳೀಯ ನಿವಾಸಿಗಳು ಪಾಲ್ಗೊಂಡಿದ್ರು. 75ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಕಲಬುರಗಿಯ ಹ್ಯಾಪಿ ಪ್ಲೇ ಹೋಮ್ ಕಿಂಡರ್ ಗಾರ್ಡನ್ ಹಾಗೂ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳು ಆನ್ಲೈನ್ ಮುಖಾಂತರ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಸ್ವಾತಂತ್ರ್ಯೋತ್ಸವ ಆಚರಿಸಲಾಯಿತು. ಕೋವಿಡ್ ಕಾರಣದಿಂದ ಶಾಲೆಗಳು ಆರಂಭವಾಗದ ಹಿನ್ನೆಲೆಯಲ್ಲಿ ನಗರದ ಜಿಲ್ಲಾ ಕೋರ್ಟ್ ಹತ್ತಿರದ ಹ್ಯಾಪಿ ಪ್ಲೇ ಹೋಮ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳು ಆನ್ಲೈನ್ ಮೂಲಕ 75ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ದೇಶಭಕ್ತಿ ಮೆರೆದರು. ಶಾಲೆಯ ಮುಖ್ಯ ಗುರುಗಳಾದ ವೀಣಾ ರಾಜೇಂದ್ರ ಮಂಡೋಲ್ಕರ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು.
Pranav from 2nd standard. I am playing role of Pandit Jawaharlal Nehru. He was born on 14 November 1889 in Allahabad. His father name was Motilal Nehru, who was a lawyer. Happy Independence Day. पे कोई गम की आँच आने नहीं दूं, कुर्बान मेरी जान तुझ पे शाद रहे तू, कुर्बान मेरी जान तुझ पे शाद रहे तू, मैं वतन वतन मेरे आबाद रहे तू, मैं जहाँ रहूं जहाँ में याद रहे। है मेरी ज़मीं अफसोस नहीं जो तेरे लिए 100 दर्द से, महफूज रहे तेरी आन सदा चाहे जान मेरी ये रहे ना रहे। मेरी ज़मीं महबूब मेरी नस नस में तेरा इश्क बहे, फीका ना पड़े कभी रंग तेरा जिस्मों से निकल के खून कहे। Hello everyone. Myself Pranav from 2nd standard. I am playing role of Pandit Jawaharlal Nehru. He was born on 14 November 1889 in Allahabad. His father name was Motilal Nehru, who was a lawyer. Happy Independence Day. पे कोई गम की आँच आने नहीं दूं, कुर्बान मेरी जान तुझ पे शाद रहे तू, कुर्बान मेरी जान तुझ पे शाद रहे तू, मैं वतन वतन मेरे आबाद रहे तू, मैं जहाँ रहूं जहाँ में याद रहे। Hello everyone. Myself Prachi from class 3rd. Today I am playing the role of Rani of Jhansi, Lakshmibai. The Rani was born on 19 November 1835 at Kashi. She studied self-defense, horsemanship and archery. She was married to King of Jhansi, Gangadhar Rao, at early age. I wish you all a 75th Independence Day celebration. As you all know, we are going through this pandemic time, Corona. It's not safe. Kids can't come to school for the celebration. We are doing online celebration, and for this celebration, parents, kids are taking really a lot of interest, and they are putting a lot of efforts. And definitely this online celebration is going to become a grand celebration. I wish and pray for the safety and peace of our country and people. ತಮ್ಮೆಲ್ಲರಿಗೂ 75ನೇ ವರ್ಷದ ಈ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ನಮ್ಮ ಮಕ್ಕಳು ಇವತ್ತು ಆನ್ಲೈನ್ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ದಯವಿಟ್ಟು ನೋಡಿ ಎಲ್ಲರೂ ಆನಂದಿಸಿ. ಥ್ಯಾಂಕ್ ಯು. ಈ ಆನ್ಲೈನ್ ಸೆಲೆಬ್ರೇಷನ್ನಿಂದ ಮಕ್ಕಳಿಗೆ ಸಾಕಷ್ಟು ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಮತ್ತು ತಮ್ಮನ್ನು ತಾವು ಹೇಗೆ ಪ್ರೆಸೆಂಟ್ ಮಾಡ್ಕೋಬೇಕು ಅನ್ನೋದು ಒಂದು ಕಲಿತಾರೆ ಮಕ್ಕಳು. ಆನ್ಲೈನ್ ಹೇಗೆ ಅಡ್ವಾಂಟೇಜಸ್ ಇದೆ ಮತ್ತು ಡಿಸ್ಅಡ್ವಾಂಟೇಜಸ್ಸೂ ಇದೆ ಮಕ್ಕಳಿಗೆ. ಆದಷ್ಟು ಸರ್ಕಾರ ಈ ಆನ್ಲೈನ್ ಮಕ್ಕಳಿಗೆ ಕ್ಲಾಸಸ್ ಏನಿದೆಲ್ಲ ಅದು ಬಿಟ್ಟು
ಆಫ್ಲೈನ್ ಬರೋ ಹಾಗೆ ಮಾಡಬೇಕು, ಬೇಕು ವ್ಯಾಕ್ಸಿನ್ ಬಂದರೆ ಭಾಳ ಒಳ್ಳೆಯದು. ಆಮೇಲೆ ಈ ಒಂದು ನಮ್ಮ ಶಾಲೆಯ ಒಂದು ಏನು ಸೆಲೆಬ್ರೇಷನ್ ಇದೆ ಎಲ್ಲ ಪ್ರಸಾರ ಮಾಡಿದಂಥ ಇನ್ ಗುಲ್ಬರ್ಗ ವಾಹಿನಿಯವರಿಗೆ ಧನ್ಯವಾದಗಳು. ಶಾಲೆಯ ಕಾರ್ಯದರ್ಶಿ ರಾಜೇಂದ್ರ ಮೆಂಡೋಲ್ಕರ್ ಉಪಸ್ಥಿತರಿದ್ದರು. 75ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಸೃಷ್ಟಿ ಫೌಂಡೇಶನ್ ಹಾಗೂ ಅಸಂಘಟಿತ ಕಾರ್ಮಿಕರ ನೇತೃತ್ವದಲ್ಲಿ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕರ ಕಾಂಗ್ರೆಸ್ ಜನರಲ್ ಕಾರ್ಯದರ್ಶಿ ಕಿಶೋರ್ ಆರ್ ಗಾಯಕ್ವಾಡ್ ಅವರು ಧ್ವಜಾರೋಹಣ ನೆರವೇರಿಸಿದ್ದಾರೆ. 75ನೆಯ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಸೃಷ್ಟಿ ಫೌಂಡೇಶನ್ ಹಾಗೂ ಅಸಂಘಟಿತ ಕಾರ್ಮಿಕರ ನೇತೃತ್ವದಲ್ಲಿ ಕಿಶೋರ್ ಆರ್ ಗಾಯಕ್ವಾಡ್ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ಲೇಬರ್ ಕಾರ್ಡ್ ವಿತರಣೆ ಮಾಡಲಾಯಿತು. ಬಳಿಕ ಪೂಜ್ಯ ಸಂಗಾನಂದ ಬಂತೇಜಿ ಮಾತನಾಡಿದರು. ಇವತ್ತಿನ ದಿವಸ ಅಸಂಘಟಿತ ಕಾರ್ಮಿಕ ಗೌರವ ದಿನದ ಅಂಗವಾಗಿ ಒಂದು ಕಾರ್ಮಿಕ ಅದೇನು ಲೇಬರ್ ಕಾರ್ಡವನ್ನು ವಿತರಣೆ ಮಾಡಲಾಗಿದೆ ಮತ್ತು ಅದೇ ಪರವಾಗಿ ಈಗಾಗಲೇ ಅನ್ನದಾನ ಕಾರ್ಯಕ್ರಮವನ್ನು ವಿತರಣೆ ಮಾಡಲಾಗಿದೆ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಂಥ ಸೃಷ್ಟಿ ಫೌಂಡೇಶನ್ ಹಾಗೂ ಟ್ರಸ್ಟಿನ ಮುಖಾಂತರದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಎಲ್ಲ ಸರ್ವ ಸದಸ್ಯರಿಗೆಲ್ಲ ತಮ್ಮೆಲ್ಲರಿಗೆಲ್ಲ ಇನ್ನೊಮ್ಮೆ ಮಂಗಳವನ್ನು ಆರಿಸಾಗಿದೆ. ಏಕೆಂದರೆ ಇವತ್ತಿನ ದಿವಸ ಎಲ್ಲ ಸರ್ವ ಸದಸ್ಯರ ಸಹ ಕುಟುಂಬದ ಪರಿವಾರದಿಂದ ಲೋಕದ ಕಲ್ಯಾಣಕ್ಕಾಗಿ, ಮಾನವರ ಕಲ್ಯಾಣಕ್ಕಾಗಿ, ಸಮಾಜದ ಕಲ್ಯಾಣಕ್ಕಾಗಿ, ಸಕಲ ಜೀವಿಗಳಿಗೆಲ್ಲ ಕಲ್ಯಾಣಗಳೆಂದು ಇವತ್ತಿನ ದಿವಸ ನಾವೆಲ್ಲ ತಥಾಗತ ಭಗವಾನ್ ಗೌತಮ ವತಿಯಿಂದ ಮತ್ತು ಎಲ್ಲ ಸಂತ ಮಹಾಪುರುಷರ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವತಿಯಿಂದ ಮತ್ತು ಮಹಾತ್ಮ ಗಾಂಧೀಜಿಯವರ ದಿನಾಚರಣೆಯ ಅಂಗವಾಗಿ ಈ ಸ್ವಾತಂತ್ರ್ಯದ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದಂಥ ಎಲ್ಲ ಮಾನವ ಕುಲಕ್ಕೂ ಮತ್ತು ಬಂಧು ಬಾಂಧವರಿಗೆಲ್ಲ ನಾವೆಲ್ಲ ಮಂಗಳವನ್ನು ಹಾರೈಸಲಾಗಿದೆ. ಏಕೆಂದರೆ ಭಾರತ ಸ್ವಾತಂತ್ರ್ಯದ ದಿನದ ಹೋರಾಟವನ್ನು ಮಾಡುತ್ತಿರುವಂಥ ಭಗವಂತ ಸಿಂಗ್ ಮತ್ತು ರಾಣಾ ಪ್ರತಾಪ್ ಸಿಂಗರು ಮತ್ತು ಅದೇ ಪರವಾಗಿ ಲಾಲಾ ಲಜಪತ್ ರಾಯ ಮತ್ತು ಜವಾಹರ್ಲಾಲ್ ನೆಹರು, ಪಂಡಿತ್ ರಾಜೇಂದ್ರ ಪ್ರಸಾದ್ ಅವರು ಕೂಡ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿದಂಥ ಒಂದು ವಿಷಯದ ಅಂಗವಾಗಿ ನಾವೆಲ್ಲ ಇವತ್ತಿನ ದಿವಸ ಅವರಿಗೆ ನೆನಪನ್ನು ಮಾಡಲಾಗಿದೆ. ಆ ನೆನಪಿನ ಗೌರವ ಪರವಾಗಿ ನಾವೆಲ್ಲ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಬಂದು ಹಾಜರಾಗಿದ್ದ ಕಾರಣಕ್ಕಾಗಿ ಎಲ್ಲ ಸರ್ವ ಸದಸ್ಯರಿಗೆಲ್ಲ ತಮ್ಮೆಲ್ಲರಿಗೆಲ್ಲ ಇನ್ನೊಮ್ಮೆ ಮಂಗಳವನ್ನು ಹಾರಿಸಲಾಗಿದೆ. ಸಾಧು ಸಾಧು ಸಾಧು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ಕಾಂಗ್ರೆಸ್ ಜನರಲ್ ಕಾರ್ಯದರ್ಶಿ ಕಿಶೋರ್ ಆರ್ ಗಾಯಕ್ವಾಡ್ ಮಾತನಾಡಿ, ಕಾರ್ಮಿಕರು ಹಾಗೂ ರೈತರು ಈ ದೇಶದ ಅಭಿವೃದ್ಧಿಗೆ ಪ್ರಮುಖರಾಗಿದ್ದು, ಸ್ವಾತಂತ್ರ್ಯ ದಿನದಂದು ಕಾರ್ಮಿಕರಿಗೆ ಲೇಬರ್ ಕಾರ್ಡ್ ವಿತರಣೆ ಮಾಡಿದ್ದೇವೆ ಎಂದಿದ್ದಾರೆ. ಇವತ್ತಿನ ದಿನ 75ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಸೃಷ್ಟಿ ಫೌಂಡೇಶನ್ ಹಾಗೂ ಅಸಂಘಟಿತ ಕಾರ್ಮಿಕರ ನೇತೃತ್ವದಲ್ಲಿ ಸೃಷ್ಟಿ ಫೌಂಡೇಶನ್ ಕಚೇರಿಯಲ್ಲಿ ಮಾನನೀಯ ನಮ್ಮ ಸಂಗಾನಂದ ಬಂತೇಜಿ ಅವರ ಅಧ್ಯಕ್ಷತೆಯಲ್ಲಿ, ಅವರ ಸಾನ್ನಿಧ್ಯದಲ್ಲಿ ಇವತ್ತು ಒಂದು ಅಸಂಘಟಿತ ಕಾರ್ಮಿಕರಿಗೆ ಲೇಬರ್ ಕಾರ್ಡ್ ವಿತರಣೆ ಮಾಡೋ ಮೂಲಕ ಅಸಂಘಟಿತ ಕಾರ್ಮಿಕರಿಗೆ ಗೌರವ ದಿನ ಅಂತ ಒಂದು ಆಚರಣೆ ಮಾಡೋ ಮೂಲಕ ನಮ್ಮ ಸೃಷ್ಟಿ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ನಾವು ಅವರಿಗೆ ಒಂದು ಸನ್ಮಾನ ಮಾಡಿದ್ದೀವಿ. ಆ ಸನ್ಮಾನ ಮಾಡೋ ಉದ್ದೇಶ ಅಂದರೆ ಈ ದೇಶದ ಬೆನ್ನೆಲುಬಾದಂಥ ರೈತರು ಮತ್ತು ಅಸಂಘಟಿತ ಕಾರ್ಮಿಕರು ಇವರಿಂದ ಈ ದೇಶ ಒಂದು ಉನ್ನತ ಸ್ಥಾನಕ್ಕೆ ಬಂದಿದೆ ಅಂತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ರಾಹುಲ್ ಗಾಂಧೀಜಿ ಅವರು ಹಾಗೂ ರಾಷ್ಟ್ರೀಯ ಮತ್ತು ಅಸಂಘಟಿತ ಕಾರ್ಮಿಕರ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಅರವಿಂದ್ ಸಿಂಗ್ ಅವರು ಮತ್ತು ನಮ್ಮ ಈ ರಾಜ್ಯಾಧ್ಯಕ್ಷ ಅಂತ ಮಂಜುನಾಥ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಂಥ ಇವೆಲ್ಲ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಅದೇ ಇದು ಒಂದು ಕಾರ್ಯಕ್ರಮ ಪ್ರಯುಕ್ತ ಅನಾಥ ಮಕ್ಕಳಿಗೆ ಹಾಗೂ ಬಡ ಮಕ್ಕಳಿಗೆ ಅನ್ನದಾನ ಮಾಡೋ ಮೂಲಕ ಅನ್ನ ಸಂತರ್ಪಣೆ ವಿತರಣೆ ಮಾಡೋ ಮೂಲಕ ಇದು 75ನೇ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡಿದ್ವಿ. ಇಲ್ಲಿ ಬಂದಂಥ ನಮ್ರತಾ ರಾಠೋಡ್ ಅವರು ಮತ್ತು ಮುಖ್ಯಸ್ಥರಾದಂಥ ಧನಿ ಮೇಡಮ್ ಅವರು ಮತ್ತು ನಮ್ಮ ಫಿಲಿಂ ಪ್ರೊಡ್ಯೂಸರ್ ಆದಂಥ
ನಮ್ಮ ನಾಯ್ಡು ಸರ್ ಅವರು, ಪಾಸ್ಟರ್ ಮಣಿ ಅವರು, ಸಂಜೀವ್ ಅವರು, ಹಲವಾರು ಗಣ್ಯರು, ಅದು ಮತ್ತು ಶ್ರೀಮಂತ್ ಜಮಾದಾರ್ ಕೋಳಿ ಸಮಾಜದ ಅಧ್ಯಕ್ಷರು, ಮತ್ತು ಈ ನಮ್ಮ ವಾಡಿ ಬ್ಲಾಕಿನ ಅಧ್ಯಕ್ಷರಾದಂಥ ವಿಶಾಲ್ ನಾಯಕರು, ಇವರೆಲ್ಲರೂ ಮುಖಂಡದಲ್ಲಿ ಇದೊಂದು ಅದ್ದೂರಿಯಿಂದ ಒಂದು ಕಾರ್ಯಕ್ರಮ ಆಚರಣೆ ಮಾಡಿದ್ದು. ಈ ಕಾರ್ಯಕ್ರಮ ಪ್ರಯುಕ್ತ ಬಂದಂಥ ತಮ್ಮೆಲ್ಲರಿಗೆ ನಾನು ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯವನ್ನು ಕೋರುತ್ತೇನೆ. ನಮಸ್ಕಾರ. ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಜೋಡೋ ಬಾಕ್ಸಿಂಗ್ ಆಟಗಾರರು ಮತ್ತು ತರಬೇತುದಾರ ದೇವಶ್ರೀ ಕೆ ದಹಿಹಂಡೆ, ಸೃಷ್ಟಿ ಫೌಂಡೇಶನ್ ಅಧ್ಯಕ್ಷೆ ರಾಜೇಶ್ವರಿ, ಶ್ರೀಮಂತ್ ಜಮಾದಾರ್, ಪಾದ್ರಿ ಶಿರೋಮಣಿ, ಮಾಸ್ಟರ್ ಸಂಜೀವ್, ಚಲನಚಿತ್ರ ನಿರ್ಮಾಪಕ GSK ನಾಯ್ಡು, ಭಾರತಿ ಧನ್ನಿ, ನಮ್ರತಾ ಪಿ ರಾಠೋಡ್, KM ಬಿರಾದರ್, ವಿಶಾಲ್ ನಾಯಕ್, ಶಫಿಯಾ ಅಂಜುಮ್, ಲಕ್ಷ್ಮಿ, ಪ್ರೇಮ ಉಪಸ್ಥಿತರಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 32 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. 75ನೆಯ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ನಿಮಿತ್ತ ಕಲಬುರಗಿ ನಗರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಧ್ವಜಾರೋಹಣ ನೆರವೇರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಮುರುಗೇಶ್ ನಿರಾಣಿ. ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಜಯಂತಿ ಹಿನ್ನೆಲೆ ಸಚಿವ ಮುರುಗೇಶ್ ನಿರಾಣಿ ಅವರಿಂದ ನಮನ. 75ನೆಯ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಜಿಲ್ಲಾಧಿಕಾರಿ ಆವರಣದಲ್ಲಿ ಧ್ವಜಾರೋಹಣ ನೆರವೇರಿಸಿದ ಜಿಲ್ಲಾಧಿಕಾರಿ ವಿವಿ ಜ್ಯೋತ್ಸ್ನಾ. ಮತ್ತೊಮ್ಮೆ ಇನ್ ಗುಲ್ಬರ್ಗಾ ವಾಹಿನಿಯ ವೀಕ್ಷಕರಿಗೆಲ್ಲರೂ 75ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇಲ್ಲಿಗೆ ಇಂದಿನ ಇನ್ ಗುಲ್ಬರ್ಗಾ ವಾರ್ತೆಗಳು ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶಿವರಾಜ್ ಟಿ ಪಾಟೀಲ್ ಹಾಗೂ ಸ್ವಪ್ನ ರೆಡ್ಡಿ ಪಾಟೀಲ್ ಅವರ ಒಡೆತನದ ಏಕಮಾತ್ರ ಕಾಯಕ ಫೌಂಡೇಶನ್ ಎಜುಕೇಷನ್ ಟ್ರಸ್ಟ್ನ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಪೂರ್ವ ಕಾಲೇಜು 10 ಎಕರೆ ಜಾಗದಲ್ಲಿ ತೇಗ, ಬಿದಿರು ಮತ್ತು ಇನ್ನಿತರ ಗಿಡಮರಗಳ ನೈಸರ್ಗಿಕ ವಾತಾವರಣ ಹೊಂದಿದ ವಿಶಿಷ್ಟ ಹಾಗೂ ಅನನ್ಯ ಕಾಲೇಜು. ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ತರಗತಿ, ಪ್ರಯೋಗಾಲಯ ಹಾಗೂ ಕಂಪ್ಯೂಟರ್ ಲ್ಯಾಬ್, ಪರಿಣಿತ ಬೋಧಕರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನೀಟ್, IIT, JEE, ಗುಣಮಟ್ಟದ ಬೋಧನೆ, ನಿಯಮಿತ ಪರೀಕ್ಷೆಯ ಜೊತೆಗೆ ತತ್ಕ್ಷಣದ ಫಲಿತಾಂಶ, ಲಾಂಗ್ ಡೇ ಬೋರ್ಡಿಂಗ್ ಮತ್ತು ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಮತ್ತು ಸಾಂದರ್ಭಿಕ ವೈದ್ಯಕೀಯ ನೆರವು. ನಗರದ ಎಲ್ಲಾ ಬಡಾವಣೆಗಳಿಂದ ಸಾರಿಗೆ ಸಂಪರ್ಕ, ವಿದ್ಯಾರ್ಥಿಗಳ ಭೌತಿಕ ಹಾಗೂ ದೈಹಿಕ ಬೆಳವಣಿಗೆಗೆ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗೆ ಹೆಚ್ಚಿನ ಆದ್ಯತೆ.
ಕಡ್ಡಾಯ ಕೋವಿಡ್ ನಿಯಮಗಳ ಪಾಲನೆ, ಪ್ರವೇಶ ಆರಂಭ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686156363 916 492 1211.